ನಟಿ ಮೋಹಕ ತಾರೆ ರಮ್ಯಾ ವರ್ಸಸ್ ನಟ ದರ್ಶನ್ ಫ್ಯಾನ್ಸ್. ರೇಣುಕಾ ಹತ್ಯೆ ಕೇಸಲ್ಲಿ ರಮ್ಯಾ ಮತ್ತು ಡಿ ಫ್ಯಾನ್ಸ್ ನಡುವಣ ನಡೀತಾ ಇರತಕ್ಕಂಥ ಜಟಾಪಟಿ. ಈಗ ಪತಿ ಪರವಾಗಿ ಕಾನೂನು ಹೋರಾಟಕ್ಕೆ ಇಳಿದಿದ್ದಾರೆ ವಿಜಯಲಕ್ಷ್ಮಿ. ನಟಿ ರಮ್ಯಾ ವಿರುದ್ಧ ದೂರು ನೀಡಲು ಮುಂದಾಗಿದ್ದಾರೆ. ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ದೂರನ್ನು ಕೊಡ್ತಾರೆ. ಅಂದರೆ ಯಾಕೆ ಅಂತಂದರೆ ಕೋರ್ಟಲ್ಲಿ ಇರಬೇಕಾದ್ರೆ ಯಾಕೆ ಮಾತಾಡಬೇಕು ಎಲ್ಲರೂ ಅಂತ. ಇತ್ಯರ್ಥನೇ ಆಗಿಲ್ಲ, ಇನ್ನು ಟ್ರಯಲ್ಸೇ ಆರಂಭ ಆಗಿಲ್ಲ. ಜಾಮೀನು ಮುಂದುವರಿಸಬೇಕಾ, ಜಾಮೀನು ರದ್ದುಗೊಳಿಸಬೇಕಾ ಅನ್ನೋದು ಈಗ ಸುಪ್ರೀಂ ಕೋರ್ಟಲ್ಲಿ ನಡೀತಾ ಇರೋದು. ಮತ್ತು ಕೆಲವರೆಲ್ಲ ಇವರೇ ಜಡ್ಜ್ಗಳಾಗ್ತಾ ಇದ್ದಾರೆ, ಇವರೇ ಜಡ್ಜ್ಮೆಂಟ್ ಕೊಡ್ತಾ ಇದ್ದಾರೆ. ಹೆಂಗೆ ಇದು? ಹಾಗಾಗಿ ಕಾನೂನು ಹೋರಾಟಕ್ಕೆ ವಿಜಯಲಕ್ಷ್ಮಿಯವರು ಮುಂದಾಗಿದ್ದಾರೆ. ಅವ್ರು ಹೇಳೋದೇನೆಂದರೆ, ಕೋರ್ಟ್ನಲ್ಲಿ ಇನ್ನೂ ರೇಣುಕಾಸ್ವಾಮಿ ಪ್ರಕರಣ ಇತ್ಯರ್ಥನೇ ಆಗಿಲ್ಲ, ಆಗಲೇ ದರ್ಶನ್ ಅವರನ್ನ ದೋಷಿ ಅಂತ ಹೇಳ್ತಾ ಇದ್ದಾರೆ. ಕೋರ್ಟ್ನಲ್ಲಿರುವ ಪ್ರಕರಣಕ್ಕೆ ರಮ್ಯಾ ಕಮೆಂಟ್ ಮಾಡಿದ್ದು ಸರಿಯಲ್ಲ, ಹಾಗಾಗಿ ರಮ್ಯಾ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ. ಇವತ್ತು ಮಧ್ಯಾಹ್ನ ದೂರನ್ನು ಕೊಡ್ತಾರಂತೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ. ಬಟ್ ರಮ್ಯಾ ಅವರ ಸಮರ್ಥನೆ ಏನು ಅಂದರೆ, ರಮ್ಯಾ ಅವರು ಎಲ್ಲೂ ಅವರ ಪೋಸ್ಟಲ್ಲಿ ದರ್ಶನ್ ಹೆಸರನ್ನ ಬಳಸಿಲ್ಲ ಅಥವಾ ದೋಷಿ ಅಂತಲೂ ಹೇಳಿಲ್ಲ. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುತ್ತೆ ಅಷ್ಟೇ ಅವ್ರು ಹೇಳಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ರಮ್ಯಾ ಅವರು ಮಾಡಿರ್ತಕ್ಕಂಥ ಪೋಸ್ಟಲ್ಲಿ ಎಲ್ಲೂ ದರ್ಶನ್ ಹೆಸರು ಬಳಕೆ ಮಾಡಿಲ್ಲ ಅಥವಾ ದರ್ಶನ್ ದೋಷಿ ಅಂತಲೂ ಬಳಕೆ ಮಾಡಿಲ್ಲ. ಕೋರ್ಟ್ ನ್ಯಾಯ ಕೊಡುತ್ತೆ ಅನ್ನೋ ಅರ್ಥದಲ್ಲಿ ಅವ್ರು ಮಾಡಿರ್ತಕ್ಕಂಥದ್ದು. ಈಗ ರಮ್ಯಾ ವಿರುದ್ಧ ದೂರು ಕೊಡೋಕ್ಕೆ ಹೋದರೆ ಇದನ್ನು ತಗೋತಾರಾ, ಮಾನ್ಯ ಮಾಡ್ತಾರಾ? ಹೇಗಿರಬಹುದು ಈ ಕಾನೂನು ಹೋರಾಟ ಅಂತ? ಅರವಿಂದ್, ಏನಂದ್ರೆ ಪ್ರಮುಖವಾಗಿ ಇರುವಂತ ವಿಚಾರ ಏನಂದ್ರೆ, ಅವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿಯ ವಾದ ಪ್ರತಿವಾದ ನಡೀತಾ ಇತ್ತು. ವಾದ ಪ್ರತಿವಾದ ನಡೆಯುವಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಒಂದಷ್ಟು ವಿಚಾರಗಳನ್ನು ಕೂಡ ಮುನ್ನೆಲೆಗೆ ತಂದಿದ್ರು. ಜೊತೆಗೆ ಹೈಕೋರ್ಟ್ ನ ಒಂದು ಆದೇಶವನ್ನು ಕೂಡ ಪ್ರಶ್ನೆ ಮಾಡುವಂತ ಒಂದು ಪ್ರಯತ್ನಗಳನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಇದರ ಬಗ್ಗೆ ಒಂದಷ್ಟು ನಿರೀಕ್ಷೆಗಳು ಹುಟ್ಟಿತ್ತು. ಅಂದ್ರೆ ಇವರೆಲ್ಲರೂ ಕೂಡ ಜಾಮೀನಿನಲ್ಲಿದ್ದಾರೆ, ಜಾಮೀನನ್ನ ಕ್ಯಾನ್ಸಲ್ ಅನ್ನ ಮಾಡೋದಕ್ಕೋಸ್ಕರ ಸರ್ಕಾರದವರು ಸುಪ್ರೀಂ ಕೋರ್ಟ್ ನ ಮೇಲ್ಮನವಿ ಹೋಗಿದ್ರು. ಸುಪ್ರೀಂ ಕೋರ್ಟ್ ಮೇಲ್ಮನವಿಗೆ ಹೋದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಸರ್ಕಾರಿ ಪರ ವಕೀಲರು ಸಾಕಷ್ಟು ನಿರೀಕ್ಷೆಯನ್ನ ಈಗ ಆದೇಶ ಮೇಲೆ ಇಟ್ಕೊಂಡಿರುವಂತದ್ದು. ಯಾಕಂದ್ರೆ ಬೇಲ್ ಕ್ಯಾನ್ಸಲ್ ಆಗುತ್ತೆ ಅಥವಾ ಟ್ರಯಲ್ ಅನ್ನ ಬೇಗ ಪ್ರಾರಂಭ ಮಾಡ್ಲಿಕ್ಕೆ ಹೇಳ್ಬೋದು ಅಂತ ಹೇಳಿ ನಿರೀಕ್ಷೆಗಳಿದಾವೆ. ಅಂದ್ರೆ ಆದೇಶದ ಮೇಲೆ ನಿರೀಕ್ಷೆಗಳಿರುವಂತದ್ದು. ಆ ಬೆನ್ನಲ್ಲೇ ರಮ್ಯಾ ಅವರು ಕೂಡ ಒಂದು ಸ್ಟೇಟಸ್ ಅನ್ನ ಹಾಕೊಂಡಿದ್ರು ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ. ಈ ರೇಣುಕಾಸ್ವಾಮಿಗೆ ಇವತ್ತಿನ ಬೆಳವಣಿಗೆಗಳನ್ನ ನೋಡಿದ್ರೆ ರೇಣುಕಾಸ್ವಾಮಿಗೆ ನ್ಯಾಯ ಸಿಕ್ಕುವಂತ ಸಾಧ್ಯತೆಗಳಿದಾವೆ, ಅವರ ಕುಟುಂಬಕ್ಕೆ ನ್ಯಾಯ ಸಿಕ್ಕುವಂತ ಸಾಧ್ಯತೆಗಳಿದಾವೆ ಅನ್ನೋದ್ರ ಬಗ್ಗೆ ಪರೋಕ್ಷವಾಗಿ ಹೇಳಿದ್ರು. ಈ ಎಲ್ಲರೂ ಕೂಡ ದೋಷಿಗಳು, ಆ ದೋಷಿಗಳಿಗೆ ಶಿಕ್ಷೆ ಆಗ್ಲೇಬೇಕು ಅನ್ನೋ ರೀತಿಯಲ್ಲಿ ಪರೋಕ್ಷವಾಗಿ ಒಂದು ವಿಚಾರವನ್ನ ಟ್ಯಾಂಕ್ ಕೊಡುವಂತ ವಿಚಾರಗಳನ್ನ ಮಾಡಿದ್ರು. ಅದಾದ ಬಳಿಕ ರಮ್ಯಾ ಏನು ಯಾವಾಗ ಸ್ಟೇಟಸ್ ಅನ್ನ ಹಾಕೊಳಿದ್ರು, ದರ್ಶನ್ ಪರ ಫ್ಯಾನ್ಸ್ ಗಳೇನಿದ್ರು ಅವರೆಲ್ಲರೂ ಕೂಡ ರಮ್ಯಾಗೆ ಅವಹೇಳನಕಾರಿ ಹೇಳಿಕೆಗಳನ್ನ ಹಾಕುವಂಥದ್ದು, ಜೊತೆಗೆ ಕಮೆಂಟ್ ಗಳನ್ನ ಮಾಡುವಂಥದ್ದು, ಆಕೆಯ ವಿರುದ್ಧ ಹರಿಯಾಯುವಂತ ಒಂದಷ್ಟು ಕೆಲಸವನ್ನ ಮಾಡಿದ್ರು. ಆದ್ರೆ ರಮ್ಯಾ ಅದಕ್ಕೆ ಕೌಂಟರ್ ಕೊಡುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾನೆ ಇದ್ರೆ. ಕಳೆದ 3 ದಿನಗಳಿಂದನೂ ಕೂಡ ದರ್ಶನ್ ಫ್ಯಾನ್ಸ್ ಮತ್ತು ರಮ್ಯಾ ನಡುವೆ ಜಟಾಪಟಿಗಳು ನಡೀತಾ ಇರುವಂಥದ್ದು. ಆದ್ರೆ ಈಗ ಅದಕ್ಕೆ ಆ ಅಖಾಡಕ್ಕೆ ಈಗ ವಿಜಯಲಕ್ಷ್ಮಿ ಕೂಡ ಬರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೈಬರ್ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೊಡುವಂಥದ್ದು, ದೂರನ್ನ ಕೊಟ್ಟು ಆಕೆ ತನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಇನ್ನೂ ಕೂಡ ಕೋರ್ಟ್ ನಲ್ಲಿ ಪೆಂಡಿಂಗ್ ಇದೆ, ಯಾವುದೇ ರೀತಿಯ ಆದೇಶಗಳಿಲ್ಲ, ಟ್ರಯಲ್ ಕೂಡ ಪ್ರಾರಂಭವಾಗಿಲ್ಲ, ಆಗ್ಲೇ ಆಕೆ ಆರೋಪಿಗಳನ್ನೆಲ್ಲರೂ ಕೂಡ ದೋಷಿಗಳ ರೀತಿಯಲ್ಲಿ ಟ್ರೀಟ್ ಅನ್ನ ಮಾಡ್ತಾ ಇರುವಂತದ್ದು ಸರಿಯಲ್ಲ, ಅದಕ್ಕೋಸ್ಕರ ಅದಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳಿ ಸೈಬರ್ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೊಡೋ ರೀತಿ ಏನೋ ಒಂದು ತಯಾರಿಯನ್ನ ಮಾಡ್ಕೊಳ್ತಾ ಇರೋದು. ಬಹುತೇಕ ಇವತ್ತು ಮಧ್ಯಾಹ್ನ ಅಥವಾ ಸಂಜೆ ಒಳಗಾಗಿ ಒಂದು ದೂರನ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇವೆ. ಅದು ವಕೀಲರ ಮೂಲಕ ದೂರನ್ನ ಕೊಡಿಸುವಂತ ಸಾಧ್ಯತೆಗಳಿರುವಂತದ್ದು. ಆ ಸಾಧ್ಯತೆಗಳಿರೋ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಮುರಳಿ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸದ್ಯಕ್ಕೆ ಕಾನೂನು ಹೋರಾಟಕ್ಕೆ ಈಗ ಅವರು ಮುಂದಾಗಿದ್ದಾರೆ. ಯಾವ ರೀತಿ ಪೊಲೀಸರು ಕ್ರಮ ತಗೋತಾರೆ ಅಂತಕ್ಕಂಥದ್ದನ್ನು ಕಾದು ನೋಡೋಣ.